ಈಗ 15 ದಿವಸ 20 ದಿವಸ ಆಗಕ್ಕೆ ಬಂತ ಸರ್. ಮನೆಗೆ ಕೊಟ್ಟರು ಅವ್ರು ಪಾಪ ಬಂದರು. 10 ಜನ ಇದ್ರು ಫಸ್ಟಿಗೆ ಬಂದಾಗ. ತಿರ್ಗೊಂದಿಬ್ರು ಹೋದ್ರು, ನಮ್ಮ ಮನ್ಯಾಗ ಕಡೆಗೆ ಆರಾಮಿಲ್ಲ ಅಂತ. ಇನ್ನು 8 ಜನ ಅದಾರ ಸರ್ ಅವರು. 8 ಜನ ಇದ್ದಾರೆ. 8 ಜನನೂ ಅವ್ರು ಬರ್ತಾರ, ಅಡುಗೆ ಮಾಡ್ಕೊಂತಾರ, ಊಟ ಮಾಡೋರು ಹೋಗೋರು. ನಮಗೇನು ಗೊತ್ತಿದ್ದಿಲ್ಲ, ಯಾರು ಏನು ಹೇಳಿಲ್ಲ. ಮತ್ತು ಅವ್ರ ಒಟ್ಟಿಗೆ ಅವ್ರು ಬರೋರು ಹೋಗೋರಲ್ಲ ಬಿಡು, ಅವ್ರ ಮನೆ ಐತಿ, ಮತ್ತು ಕೊಟ್ಟದ ಬಾಡಿಗೆನ ಅವ್ರಿಗೆ ಯಾಕೆ ತೆರೆ ಕೆಡಿಸ್ಕೋಬೇಕು ಅಂತ ನಮ್ಮ ಮನೆಯಲ್ಲಿ ಮಜ್ಜಿಗೆ ಕಡಿಯೋದು, ಪಜ್ಜಿಗೆ ಕಡಿಯೋದು, ಹಾಲು ಪಾಲು ಇತ್ತಿರ್ತೈತಲ್ಲ, ಅದನ್ನು ಅವ್ರಿಗೆ ಹಿಂಗೆ ಹೇಳಿದ್ರೆ ಕೈ ಪೈ ಹಿಂಗೆ ಅಂದು ತೋರಿಸಿದ್ರೆ ಅವರು ಹಾಲು ಇಸ್ಕೊಂಡವ್ರು ಹಿಂಗೆ ಅನ್ನೋರು. ಮತ್ತು ಹಿಂಗೆ ಕಡಗಲ್ಲಿ ಹಿಂಗೆ ಅಂತಿದ್ವಲ್ಲ, ಮಜ್ಜಿಗೆ ಕೊಡಮ್ಮ, ಮಜ್ಜಿಗೆ ಕಡದ ಅಂತ ಇಸ್ಕೊಂಡವ್ರು. ಊಟ ಮಾಡೋರು ಕೊಟ್ರೆ. ಆಮೇಲೆ ನೀರಿಲ್ಲಪ್ಪ ಅಂದ್ರೆ ಪಾಣಿ ಕೊಡೋರು. ಪಾಣಿ ಅಂದ್ರೆ ನೀರು ಅಂತ ನೀರು ಕೊಡ್ತಿದ್ವಿ. ಊಟ ಮಾಡ್ಕೊಳೋರು, ತಿನ್ನೋರು, ಊಟ ಮಾಡ್ಕೊಳೋರು, ಎಲ್ಲರೂ ಮಾಡ್ಕೊಂಡು ಅವ್ರ ಒಟ್ಟಿಗೆ ಹೋಗೋರು. ಅವರು ಬರೋರು ಮತ್ತೆ ಬರೀ ಬೈಸೇರಿನಿಗೆ 7:30 8 ಗಂಟೆಗೆ ಬರೋರ. ಊಟ ಮಾಡ್ಕೊಂಡಾರು, ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗೋರು. ಹೆಂಗೆ ಕಾಂಟ್ಯಾಕ್ಟ್ ಆಗಿದ್ರಮ್ಮ ಈ ಮನೆ? ಅವರು ಹರಿಹರದವ್ರು ಸರ್. ಅವರು ಹರಿಹರದವ್ರು ಏನು ಮಾಡಿದರು, ನಮಗೆ ಹಿಂದೂ ಮಾತಾಡ್ತಾನಮ್ಮ, ನನಗೆ ಏನಾರ ತಪ್ಪಿದ್ರೆ ಏನಾರು ಇದ್ದರೆ ಅವ್ರು ಏನಾರು ಮಾಡಿದರೆ ನನಗೆ ಹೇಳು, ನಾನು ಬಂದು ಅವ್ರ ಮಕ್ಕೂಟ ಮಾತಾಡ್ತೀನಿ ಅಂತ ಹೇಳೋರು. ಆಮೇಲೆ ನಾನು ಏನು ಚಿಕನ್ನು ಮಟನ್ನು ಏನೂ ತಿನ್ನಂಗಿಲ್ಲಪ್ಪ ನಮ್ಮ ಮನೆಯೊಳಗೆ. ಅವರು ಏನಾರು ಕುಡಿಯೋದು ತಿನ್ನೋದಿದ್ರೆ ಹೊರಗೆ ಮಾಡಬೇಕು. ನಾನು ಹೆಣ್ಮಗಳು ಒಬ್ಬಾಕೆ ಇರೋಕೆ. ನಮ್ಮ ಮನೆಯವ್ರು ಯಜಮಾನ್ರು ಇಬ್ಬರು, ನಾವು ನನ್ನ ಮಗ ಒಬ್ಬನು, ನನ್ನ ಯಜಮಾನ್ ಒಬ್ಬನು, ನಾವೇ 4 3 ಅದಾವ್ರಿ. ನಮ್ಮ ಮಗ ಇಬ್ಬರಿದ್ರು, ಒಬ್ಬನು ತೀರ್ಕೊಂಡಾನ, ಇನ್ನೊಬ್ಬನು ಅದಾನ. ಅವನು ಮತ್ತು ಒಬ್ಬನೇ, ನಾವು ಇಬ್ಬರೇ ಇರೋದೇನೋ ಅಂತಂದು ಒಂದು ಮನೆ ಬಾಡಿಗೆ ಕೊಟ್ಟಿವಿ ಅವ್ರಿಗೆ. ಅವರು 8ನೇ ತಾರೀಕು ಬಂದರು. ಅವ್ರ ಪಾಪ ಹೊತ್ತು ಬಂದರು, ಎಲ್ಲ ಇದು ಮಾಡಿದ್ರು. ಅವರಿದ್ದ ನಮಗೇನೋ ತೊಂದರೆ ಕಂಡಲ್ಲ. ನಮ್ಮ ಮಟ್ಟಿಗೆ ನಾವು, ಅವ್ರೊಟ್ಟಿಗೆ ಅವ್ರು ಬೋಳು ನೀರು ಮಾಡ್ಕೊಳೋರು, ಉಣ್ಣೋರು, ಹೋಗೋರು. ಅವ್ರು ನಮಗೇನೋ ತೊಂದರೆ ಅಂದರೆ ಹಾಲು ಕರ್ಕೊಡ್ತಿದ್ವಿ. ಹಾಲು ಬೆಕ್ಕರ್ತೀವಿ, ಅವ್ರು ಬಂದ್ರೆ ಹಾಲು ಅಂದ್ರೆ ಹಾಲು ಕರ್ಕೊಡ್ತಿದ್ವಿ. ಇನ್ನೇನು ನೀರಿಲ್ಲದ ನೀರು ಪಾಣಿ ಏನಾರು ಅದು ಅವ್ರು ಅಷ್ಟು ಅನ್ನೋದು. ಅವ್ರು ನೀರು ಬೋಟ್ಸ್ ಎಲ್ಲ ಮಾಡ್ತಿದ್ವಿ, ಬರ್ತಿದ್ವು, ಇದು ಮಾಡ್ತಿದ್ವಿ. ಅದನ್ನ ಬಿಟ್ಟರೆ ಇನ್ನೇನಲ್ಲ. ಅವ್ರೊಳಗೆ ನಾನು ಏನಪ್ಪ ರಾತ್ರಿ ನೋಡ್ತಿದ್ದೆ 12 ಗಂಟೆ ಮಟ್ಟ 1 ಗಂಟೆ ಮಟ್ಟ. ನಾನು ಇಲ್ಲೇ ಹೊರಗೆ ಮಕ್ಕಳೋದಲ್ಲ, ನೋಡ್ತಿದ್ದೆ. ಯಾರ್ದು ಅವ್ರು ಇದು ಅದು ಅಂತ ಏನೂ ಇಕ್ಕೊಂದಿಲ್ಲ. ಫೋನ್ ನೋಡೋರು, ಫೋನ್ ಮಾತಾಡಿ ಅವ್ರು 2 ಮಕ್ಳು ಕೂಟ ಮಾತಾಡೋರು. ಅವ್ರು ಮತ್ತು 10 11 ಗಂಟೆ ಮಕ್ಕೊಂಬಿಡೋರು. ಹೊರಗೂ ಮಾತಾಡೋರು, ಒಳಗೂ ಮಾತಾಡೋರು, ಮ್ಯಾಕು ಹೋಗೋರು ಸರ್. ಪಾಪ ಸುಮ್ಮನೆ ಈಗ ಇಲ್ಲಿ ದಾರ್ಯಾಗೂ ಹೋಗಿ ಮಾತಾಡೋರು. ಊರಕ್ಕೆ ಹೋಗಿ ಬಂದರು, ಅಲ್ಲೇ ನಿಂತ್ಕೊಂಡು ಮಾತಾಡೋರು. ತಾಸಿ ಮ್ಯಾಕೆ ಹೋಗಿ ಮಕ್ಕಂದು ಅಲ್ಲೇ ಮಾತಾಡೋರು. ಇನ್ನೇನು ಫೋನ್ ಬಿಟ್ಟರು. ಅವರು 10 ಜನ ಇದ್ರು, ಒಂದು 8 ದಿನ. 10 ಜನದಾಗ ಇಬ್ಬರು ಮೊನ್ನೆ, ಮತ್ತು ಹಿಂಗೆ ಆದ್ಮ್ಯಾಕೆ ಇಬ್ಬರು ಹೋದ್ರೆ ಇನ್ನು 6 ಜನನ 7 ಜನ ಅದಾರ. ಇನ್ನು 7 ಜನ ಅದಾರ. ಫಸ್ಟು ಪೊಲೀಸ್ನವರು ಬಂದಿಲ್ಲ ನನಗೆ. ಅವತ್ತು ರಾತ್ರಿ ಏನು 3 ಗಂಟೆ ಬಂದ್ರಲ್ಲ, ಅವ್ರು 6 ಯಾನ್ ತಗೊಂಬಂದಿದ್ರು. ನಾನು ಇಲ್ಲೇ ಮಕ್ಕಂಡೆ. ನಮ್ಮ ಇಲ್ಲಿ ಹರಿಹರ ತಾಲೂಕು ಸಬ್ ಇನ್ಸ್ಪೆಕ್ಟರ್ ಬಂದು ಗಪ್ನೆದ್ದು ಹಂಗೆ ಹೇಳಿದ್ರು, ಎಬ್ಸಿದ್ರು, ಕತ್ತಿಗೆ ಅಂದ್ರೆ.